ನಮಸ್ಕಾರ. ಪಾಪ ಗಂಡಸರು. ನೀವು ಅಂದ್ಕೋಬೋದು ಏನೋ ಮಿಸ್ಟೇಕ್ ಆಗಿ ಗಂಡಸರು ಅಂತ ಇಲ್ಲಿ ಹಾಕಿದ್ದೀರಿ ಅಂತ. ಇಲ್ಲ, ಸಕಾರಣ ಇಟ್ಕೊಂಡೇ ಪಾಪ ಗಂಡಸರು ಅಂತ ಹಾಕಿದ್ದೀವಿ. ಇತ್ತೀಚೆಗೆ ಬೆಳಕಿಗೆ ಬಂದಂತಹ ಕೆಲವು ಪ್ರಕರಣಗಳನ್ನು ಅವಲೋಕಿಸಿದಾಗ ಗಂಡಸರು ಒಂದು ಹಂತದಲ್ಲಿ ಪಾಪ ಅನಿಸ್ತಾರೆ. ಕಾರಣ ಇಷ್ಟೇ, ಮಹಿಳೆಯರಿಗಾಗಿ ಹಲವಾರು ಸಹಾಯವಾಣಿಗಳಿದೆ, ಹಲವಾರು ಕಾನೂನುಗಳಿದೆ, ಅದಕ್ಕೆ ಒಂದು ಚೌಕಟ್ಟಿದೆ. ಅವರಿಗೆ ಕಾನೂನಾತ್ಮಕವಾಗಿ ಹೋರಾಡಿ ಜಯವನ್ನು ಗಳಿಸಿಕೊಳ್ಳಬಹುದಾದಂಥ ಅಥವಾ ಒಂದು ನ್ಯಾಯವನ್ನು ಗಳಿಸಿಕೊಳ್ಳಬಹುದಾದಂಥ ಒಂದು ವ್ಯವಸ್ಥೆ ಇದೆ. ಆದರೆ ಅಂತಹ ಸ್ತ್ರೀ ರಕ್ಷಣೆಗೆ ಇರುವಂತಹ ಕೆಲವು ಕಾನೂನುಗಳನ್ನು ಬಳಸಿಕೊಂಡು ಪುರುಷರನ್ನೇ ಒಂದು ವಂಚಿಸ್ತಾ ಇರುವ ಅಥವಾ ಅವರ ಮೇಲೆ ಒಂದು ದೌರ್ಜನ್ಯ ನಡೆಸ್ತಾ ಇರುವಂತಹ ಹಲವಾರು ಪ್ರಕರಣಗಳು ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಅಂತಹ ನೊಂದ ಪುರುಷರ ಸಹಾಯಕ್ಕಾಗಿಯೇ ಒಂದಷ್ಟು ಸಂಘಟನೆಗಳು ಕೂಡ ಕೆಲಸ ಮಾಡ್ತಾ ಇದೆ. ಈಗ ಪುರುಷರ ಸಹಾಯಕ್ಕಾಗಿ ಒಂದು ಸಹಾಯವಾಣಿ ಕೂಡ ಜಾರಿಯಾಗಿದೆ. ಮೊದಲಿಗೆ ಈ ಒಂದು ಆ್ಯಕ್ಟಿವಿಸ್ಟ್ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ, ಆ ಸಹಾಯವಾಣಿಗೆ ಎಷ್ಟರ ಮಟ್ಟಿಗೆ ಪ್ರತಿಕ್ರಿಯೆ ಇದೆ, ಅದನ್ನು ನೋಡೋಣ ಈ ಒಂದು ವರದಿಯಲ್ಲಿ. ಇವರೆಲ್ಲ ಒಂದಲ್ಲ ಒಂದು ರೀತಿ ಪತ್ನಿಯರಿಂದ ತೊಂದರೆಗೊಳಗಾದವರು. ಸಪ್ತಪದಿ ತುಳಿದು ಜೀವನ ಪೂರ್ತಿ ಜೊತೆಯಾಗಿರ್ತೀನಿ ಅಂತ ಬಂದಾಕೆ ಮುಳ್ಳಾದಾಗ ಜೀವನದಲ್ಲಿ ಜುಗುಪ್ಸೆ ಹೊಂದಿದವರು. ಆದರೆ ಇವರೆಲ್ಲ ಒಂದೆಡೆ ಸೇರುವಂತೆ ಮಾಡಿದ್ದು ಸೇವ್ ಇಂಡಿಯನ್ ಫ್ಯಾಮಿಲಿ ಮೂವ್ಮೆಂಟ್. ಸೇವ್ ಇಂಡಿಯನ್ ಫ್ಯಾಮಿಲಿ ಮೂವ್ಮೆಂಟ್ 2005ರಲ್ಲಿ ದೇಶವ್ಯಾಪಿ ಆರಂಭವಾಯಿತು. ಬೆಂಗಳೂರಿನಲ್ಲಿಯೂ ಕೂಡ ಸಹಾಯವಾಣಿ ಕೆಲಸ ಮಾಡ್ತಾ ಇದೆ. ಕಳೆದ 9 ವರ್ಷಗಳಿಂದ ನೊಂದ ಪುರುಷರಿಗೆ ಕಾನೂನಿನ ಸಹಾಯ ಹಾಗೂ ಮಾನಸಿಕವಾಗಿ ಸ್ಥೈರ್ಯ ತುಂಬುವ ಕೆಲಸ ಮಾಡ್ತಾ ಬಂದಿದ್ದಾರೆ. 10 ಮಂದಿ ಕೌನ್ಸಿಲರ್ಗಳಿದ್ದು ಪ್ರತಿ ಭಾನುವಾರ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೆ ಕಬ್ಬನ್ ಪಾರ್ಕ್ನಲ್ಲಿ ಸಭೆ ಸೇರ್ತಾರೆ. ಸರ್, ಮೊದಲನೇದಾಗಿ ನಾವು ಫಸ್ಟ್ ಕೊಡೋದು ಅವ್ರಿಗೆ ಮೆಂಟಲ್ ಅಸಿಸ್ಟೆನ್ಸ್ ಸರ್. ಏನಂದರೆ ಮೊದಲು ಅವ್ರಿಗೆ ಧೈರ್ಯ ತುಂಬಿಸಿ, ಇಲ್ಲಿ 4 ಜನ ನೋಡಿ 4 ಜನ ಮೀಟ್ ಮಾಡಿ ಅವ್ರಿಗೆ ಮಾತಾಡಿದ್ರೆ ನಾನು ಒಬ್ಬನೇ ಅಲ್ಲ ಈ ಥರದ ಈ ಕಷ್ಟದಲ್ಲಿ ಸಿಗಾಕೊಂಡಿರೋದು, ಈ ಥರ ಫಾಲ್ಸ್ ಕೇಸಸಲ್ಲಿ ಸಿಗಾಕೊಂಡಿರೋದು ಅಂತ. ಸೊ ಅದರಿಂದ ನಾವು ಅದು ಫಸ್ಟು ಮಾನಸಿಕ ಧೈರ್ಯ ಇದು ಸಪೋರ್ಟ್ ಕೊಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ನಾವು ಕೊಡೋದು ಲೀಗಲ್ ಸಪೋರ್ಟ್ ಅಂದರೆ ಕೋರ್ಟ್ ಹೇಗೆ ನಡೆಯುತ್ತೆ, ಕೇಸಸ್ ಹೇಗೆ ನಡೆಯುತ್ತೆ, ವಾಟ್ ಆರ್ ದ ಪ್ರೊಸೀಜರ್ಸ್. ಫಾರ್ ಎವ್ರಿಥಿಂಗ್ ದೆರ್ ಇಸ್ ಅ ಪ್ರೊಸೀಜರ್. ಈವನ್ ಫಾರ್ ಅರೆಸ್ಟ್ ದೆರ್ ಇಸ್ ಅ ಪ್ರೊಸೀಜರ್. ದೆರ್ ಇಸ್ ಅ ಲಾ ವಿಚ್ ಸೇಸ್ ದಟ್ ಅ ನೋಟಿಸ್ ಶುಡ್ ಬಿ ಇಶ್ಯೂಡ್ ಇಫ್ ಇನ್ ಎನಿ ಸಚ್ ಇವೆಂಟ್ಸ್. ಓಕೆ, ಬಟ್ ಅದು ಫಾಲೋ ಮಾಡಲ್ಲ ಎಷ್ಟೊಂದು ಕೇಸಲ್ಲಿ. ಸೊ ನಾವು ಆ ಥರ ಬೇಕಾದಷ್ಟು ಇದರಲ್ಲಿ ನಾವು ಅಸಿಸ್ಟೆನ್ಸ್ ಕೊಡ್ತೀವಿ. ಲೀಗಲ್ ಟರ್ಮ್ಸ್ ಏನು, ಅದನ್ನು ಹೇಗೆ ಫಾಲೋ ಮಾಡಬೇಕು, ಅದು ಮಾಡಿದ್ರೆ ನೀವು ಹೇಗೆ ಅರೆಸ್ಟ್ ಅವಾಯ್ಡ್ ಮಾಡ್ಬೋದು, ಬೇಕಾದಷ್ಟು ಇನ್ ಆಲ್ ಟರ್ಮ್ಸ್ ಆಫ್ ಲೀಗಲ್ ಇದು ಸಪೋರ್ಟ್ ಕೊಡ್ತೀವಿ. ಪ್ರಮುಖವಾಗಿ ಕೌಟುಂಬಿಕ ಕಲಹ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು, ಅತ್ಯಾಚಾರ ಹಾಗೂ ಕೆಲಸದ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾದಾಗ ಪುರುಷರ ಬೆಂಬಲಕ್ಕೆ ನಿಲ್ತಾರೆ. ವಿಶೇಷ ಅಂದರೆ ಯಾವುದೇ ಶುಲ್ಕ ಅಪೇಕ್ಷೆ ಇಲ್ಲದೆ ಸಹಾಯ ಹಸ್ತ ನೀಡ್ತಾರೆ. ಈವರೆಗೂ ಸುಮಾರು 50,000ದಿಂದ 1,00,000 ಮಂದಿ ಸಹಾಯ ಪಡೆದಿದ್ದಾರಂತೆ. ಪ್ರತಿ ಭಾನುವಾರ ಇಲ್ಲಿ ಬರ್ತಿದ್ನಲ್ಲ, ಈ ಒಂಥರ ಜೀವ ಬಂದಂಗೆ ಆಗಿರೋದು ಲೈಫಲ್ಲಿ. ಆವತ್ತು ಒಂಥರ ಇವಾಗ 5 ದಿವಸ ನಾನು ಏನೋ ಕೆಲಸ ಮಾಡ್ಕೊಂಡು ಆಫೀಸಲ್ಲಿ ಬಿಸಿ ಅದು, ಬಟ್ ಏನಪ್ಪ ಪ್ರತಿ ಸಲ ಅದು ಈ ಪೊಲೀಸ್ ಟಾರ್ಚರ್ ಆಗಲಿ ಅಥವಾ ಈ ಕೇಸ್ಗಳು ಬರ್ತಾಯಿತ್ತಲ್ಲ, ಅವರು ಆ 498 ಹಾಕಿದ್ರು, DV ಹಾಕಿದ್ರು, ಏನೆಲ್ಲ ಮಾಡಿದ್ರು. ಆದರೂ ಇಲ್ಲಿ ಬಂದದ್ದು ಆ ಒಂದು ಧೈರ್ಯ ಏನು ತುಂಬ್ತಿದ್ರಲ್ಲ ಇವರು, ಆ ಒಂದು ಧೈರ್ಯದಿಂದನೇ ಅದು ಏನೇ ಬರಲಿ ಅಂದರೆ ಇವಾಗ ಏನು 498 ತಾನೆ, ಇವತ್ತು DV ತಾನೆ, ಅಂದರೆ ಆ ಒಂದು ಗೊತ್ತಾಗ್ತಿತ್ತು. ಈ ತಂಡ ಪುರುಷರಿಗಾಗಿ ಪ್ರತ್ಯೇಕ ರಾಷ್ಟ್ರೀಯ ಪುರುಷರ ಯೋಗಕ್ಷೇಮ ಆಯೋಗ ಹಾಗೂ ಸಚಿವಾಲಯ ರಚನೆಯ ಬೇಡಿಕೆ ಇಡ್ತಾನೆ ಬಂದಿದೆ. ಲಿಂಗ ತಾರತಮ್ಯವಿಲ್ಲದೆ ಕಾನೂನು ರಚಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸುತ್ತಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೇದಮೂರ್ತಿ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಈ ಒಂದು ವರದಿಯನ್ನು ನೋಡಿದಾಗ ನಿಮಗೆ ಆಶ್ಚರ್ಯ ಆಗ್ಬೋದು. ಇಂತಹ ಕೆಲವು ನೊಂದವರ ಪರವಾಗಿ ಇವಾಗ ಸೇವ್ ಇಂಡಿಯನ್ ಫ್ಯಾಮಿಲಿ ಅನ್ನುವಂಥ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಅದರ ಕರ್ನಾಟಕದ ಕೆಲವು ಆ್ಯಕ್ಟಿವಿಸ್ಟ್ಗಳು ಕೂಡ ಇವತ್ತು ನನ್ನ ಜೊತೆ ಇದ್ದಾರೆ. ಪ್ರಖ್ಯಾತ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇನ್ನೊಬ್ಬರು ಕೂಡ ನನ್ನ ಜೊತೆ ಇದ್ದಾರೆ, ನಾನು ಅವರ ಹೆಸರನ್ನು ಮೆನ್ಷನ್ ಮಾಡೋದಿಲ್ಲ. ಈ ಥರದ ಪ್ರಕರಣಗಳಲ್ಲಿ
ನೊಂದವರವರು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಇದೇ ಸಂಸ್ಥೆಯ ಮತ್ತೋರ್ವ ಕಾರ್ಯಕರ್ತ ದೀಪಕ್ ನಮ್ಮ ಜೊತೆ ಇದ್ದಾರೆ. ದೀಪಕ್, ಕಾರ್ಯಕ್ರಮಕ್ಕೆ ನಮಸ್ಕಾರ, ಸ್ವಾಗತವನ್ನು ಕೊಡ್ತಿದ್ದೀವಿ. ಹಾಗೆ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂಥ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ನಮ್ಮ ಜೊತೆ ಇದ್ದಾರೆ. ಮಿರ್ಜಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನೊಂದವರು ಕೂಡ ನಮ್ಮ ಜೊತೆ, ನಿಮಗೂ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡ್ತಿದ್ದೀನಿ. ಸೇವ್ ಇಂಡಿಯನ್ ಫ್ಯಾಮಿಲಿ, ಪ್ರಖ್ಯಾತ್, ಏನಿದು? Save Indian Family is a NGO which is primarily helping men in distress. Most of the cases where the cases are of false nature, for example 498A, domestic violence, false sexual harassment cases, false rape cases. So we are helping them. Okay. This is our primary job. Okay. And as activist, we try to create awareness that men in distress have nowhere to go. And we have to change our view and be compassionate to them as well. ಓಕೆ. ಸೊ ಒಂದು ಸಂಪ್ರದಾಯಬದ್ಧಂತಹ ಕುಟುಂಬವನ್ನು ಹಾಗೆ ಉಳಿಸ್ಕೊಳ್ಳೋ ಪ್ರಯತ್ನ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಎಲ್ಲೋ ಮಹಿಳೆ ಒಬ್ಬ ಪುರುಷನನ್ನು ದೌರ್ಜನ್ಯಕ್ಕೆ ಈಡು ಮಾಡ್ತಾಳೆ, ಅಂಥವ್ರನ್ನು ಕೂಡ ರಕ್ಷಣೆ ಮಾಡುವಂಥ ಅಥವಾ ಅವರಿಗೊಂದು ಸೂಕ್ತ ಮಾರ್ಗದರ್ಶನ ಮಾಡುವಂಥ ಒಂದು ಕೆಲಸ ಕೂಡ ನಿಮ್ದು ಆಗ್ತದೆ. ದೀಪಕ್, ಇಲ್ಲಿ ಒಂದು ಹೆಲ್ಪ್ಲೈನ್ ಸಹಾಯವಾಣಿಯನ್ನು ಇಟ್ಟಿದ್ದೀರಿ ಪುರುಷರಿಗಾಗಿ. ಅದರ ನಂಬರ್ ಹೀಗಿದೆ 888-2498498. ಇದು ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. 498 ಸಾಮಾನ್ಯವಾಗಿ ವರದಕ್ಷಿಣೆ ಕಿರುಕುಳಕ್ಕೆ ಒಳಗಾದ ಹಾಕುವಾಗ ಒಂದು ಸೆಕ್ಷನ್ ನಂಬರ್, ಅದು 498. ಇದನ್ನು ಬಳಸಿಕೊಂಡು ಈ ಒಂದು ಹೆಲ್ಪ್ಲೈನ್ನ ಮಾಡುವಂಥ ಉದ್ದೇಶ ಏನಿತ್ತು ಅಂತ? ಸರ್, ಇದ್ರ ಉದ್ದೇಶ ಏನು ಅಂದರೆ, ಇವಾಗ ಬೇಕಾದಷ್ಟು ಜನ, ಇದು ಬರೀ ಬೆಂಗಳೂರಲ್ಲ, ಕರ್ನಾಟಕ ಅಲ್ಲ, ಪೂರ್ತಿ ಇಂಡಿಯಾಲಿ ಬೇಕಾದಷ್ಟು ಜನ ಗಂಡಸರಿಗೆ, ಗಂಡಂದರಿಗೆ ಮತ್ತು ಅವರ ಫ್ಯಾಮಿಲಿಗಳಿಗೆ, ಅಂದ್ರೆ ಅವರ ಸಂಸಾರಕ್ಕೆ, ತಂದೆ ತಾಯಿ ಅತ್ತೆ ಮಾವ ಅಂತ ಈ ತರ ಹಲವಾರು ಕೇಸ್ಗಳು ಹಾಕಿ, ಫಾಲ್ಸ್ ಕೇಸ್ಗಳು ಹಾಕಿ, ಸುಳ್ಳು ಕೇಸ್ಗಳನ್ನು ಹಾಕಿ ತುಂಬಾ ಜನಗಳನ್ನ ಇದ್ರಲ್ಲಿ ಹಾಕಿದ್ದಾರೆ, ತೊಂದರೆಯಲ್ಲಿ ಹಾಕಿದ್ದಾರೆ. ಫಾಲ್ಸ್ ಕೇಸು, ಅರೆಸ್ಟ್ಗಳು, ಹೆಂಗಸರ ಅರೆಸ್ಟು, ಚಿಕ್ಕ ಮಕ್ಕಳ ಅರೆಸ್ಟು. ಸೊ ನಮ್ದು ಉದ್ದೇಶ ಏನು ಅಂದರೆ, ನಮ್ಮ ಮೇನ್ ಉದ್ದೇಶ ಏನು ಅಂದರೆ, ನಾವು ಈ ಥರ ಕೇಸಲ್ಲಿ ಬಂದಾಗ ತುಂಬ ಜನಗಳಿಗೆ ಡಿಪ್ರೆಷನಲ್ಲಿ ಹೋಗ್ತಾರೆ. ಡಿಪ್ರೆಷನ್ ಅಂದರೆ ತುಂಬ ಬೇಸರವಾಗಿ ಅವ್ರಿಗೆ ತುಂಬ ಡಿಪ್ರೆಷನಲ್ಲಿ ಹೋಗಿ ಹಲವಾರು ಜನ ಸೂಸೈಡ್ ಮಾಡ್ಕೋಬೇಕು ಅಂತ ಕಾಲ್ ಮಾಡ್ತಾರೆ. ಸರ್, ಈ ಥರ ಆಗೋಗಿದೆ, ನಾನು ಸೂಸೈಡ್ ಮಾಡ್ಕೋಬೇಕು ಅನಿಸ್ತಾ ಇದೆ ಅಂತ. ಈ ಹೆಲ್ಪ್ ಲೈನ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ರೆಸ್ಪಾನ್ಸ್ ಬಂತು? ಅದಕ್ಕೆ ಬೇಕಾದಷ್ಟು ರೆಸ್ಪಾನ್ಸ್ ಬಂತು ಸರ್. ದಿಸಕ್ಕೆ ನಾನು ಒಬ್ಬನೇ, ಈ ಥರ ಬೇಕಾದಷ್ಟು ಕೌನ್ಸಿಲರ್ಸ್ ಇದ್ದಾರೆ ನಮ್ಮಲ್ಲಿ. ಬರೀ ಬೆಂಗಳೂರಲ್ಲೇ 8 ಜನ ಕೌನ್ಸಿಲರ್ಸ್ ಇದ್ದಾರೆ ಈ ಥರ ಹೆಲ್ಪ್ ಲೈನ್ ಆನ್ಸರ್ ಮಾಡೋರು. ನನಗೊಬ್ಬನಿಗೆ ದಿಸಕ್ಕೆ 15-20 ಕಾಲ್ ಬರುತ್ತೆ. ಓಕೆ, ದಿಸಕ್ಕೆ 15-20 ಕಾಲ್ ನನಗೊಬ್ಬನಿಗೆ ಬರುತ್ತೆ. ಸೊ ಈ ಥರ ನೊಂದಿರೋ ಗಂಡಂದಿರಿಗೆ, ಅವರ ಸಂಸಾರಕ್ಕೆ, ಅವರ ತಂದೆ ತಾಯಿಗೆ ಸಹಾಯ ಕೊಡಬೇಕು, ಧೈರ್ಯ ತುಂಬಿಸ್ಬೇಕು. ಫಸ್ಟ್ ಏನು ಅಂದರೆ, ಅವ್ರಿಗೆ ಧೈರ್ಯ ಕೊಡಬೇಕು. ಏನೂ ಆಗಲ್ಲ, ನೀವು ತಪ್ಪು ಮಾಡಿಲ್ಲ ಅಂದರೆ ಏನೂ ಆಗಲ್ಲ. ಕಾನೂನಿನ ಪ್ರಕಾರ ನಾವು ಪ್ರೂವ್ ಮಾಡಬೇಕು ಕೋರ್ಟಲ್ಲಿ. ಏನು ಹೇಳಿ, ಅಕ್ಯೂಸ್ ಮಾಡೋದು ತುಂಬ ಸುಲಭ, ಬಟ್ ಅದನ್ನ ಪ್ರೂವ್ ಮಾಡಬೇಕು. ಸೊ ಅದೇನಾಗುತ್ತೆ, ಎಷ್ಟು ಹಲವಾರು ಜನಗಳಿಗೆ ಕೋರ್ಟು, ಕಚೇರಿ, ಪೊಲೀಸು ಅದೆಲ್ಲ ಮುಂಚೆ ಹೋಗಿ ಅವ್ರಿಗೆ ಯಾವತ್ತೂ ಹತ್ತಿರಲ್ಲ, ಪೊಲೀಸ್ ಸ್ಟೇಷನ್ ಮೆಟ್ಲೆ ಹತ್ತಿರಲ್ಲ ಸಾರ ಜನಗಳು. ಸೊ ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಅರೆಸ್ಟ್ ಆಗೋದು, 4 ಜನದ ಮುಂದೆ ಅವ್ರು ಇರೋ ಸೊಸೈಟಿಲಿ, ಸಮಾಜದಲ್ಲಿ ಅವ್ರ ಅಕ್ಕಪಕ್ಕದ ಮನೆಯವ್ರು ಏನು ಅನ್ಕೊಳ್ತಾರೆ, ಅದೆಲ್ಲ ತುಂಬ ಬೇಸರ ಆಗುತ್ತೆ. ಸೊ ಫಸ್ಟ್ ನಾವು ಏನು ಮಾಡೋದು ಅಂದರೆ, ಅವ್ರಿಗೆ ಕೌನ್ಸಿಲಿಂಗ್ ಅಂತೀವಲ್ಲ, ಕೌನ್ಸಿಲಿಂಗ್ ಅವ್ರು ಕರೆ ಮಾಡಿದಾಗ ನಾವು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಫಸ್ಟ್ ಪ್ರೋತ್ಸಾಹ ಕೊಡ್ತೀವಿ, ಮೋಟಿವೇಶನ್ ಮಾಡ್ತೀವಿ. ಓಕೆ, ಫೈನ್. ನೀವು ಅಲ್ಲಿ ಯಾವ ರೀತಿಯಾಗಿ ಮೋಟಿವೇಶನ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ನಾನು ಮತ್ತೆ ಚರ್ಚೆ ಮಾಡ್ತೀನಿ. ಮೊದಲಿಗೆ ಯಾವ ರೀತಿಯಾದಂಥ ಸಮಸ್ಯೆಗಳು ಇದೆ ಅನ್ನೋದನ್ನು ನಾನು ಇವರನ್ನೇ ಕೇಳ್ತೀನಿ. ನೀವು ಅನುಭವಿಸಿದಂತಹ ಸಮಸ್ಯೆ ಏನು? ಸಾಮಾನ್ಯವಾಗಿ ಮಹಿಳೆ ತನಗಿರುವಂತಹ ಕಾನೂನುಗಳನ್ನು ದುರುಪಯೋಗ ಪಡಿಸ್ಕೊಂಡು, ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ? ಫಸ್ಟಾಗಿ ಏನನ್ಬೇಕಂದ್ರೆ, ನಾವು ಯಾವತ್ತೂ ಯಾವುದೇ ಕೇಸು, ಯಾವುದೇ ಕಚೇರಿಗೆ ಓಡಾಡಿದವರಲ್ಲ. ಆಲ್ ಆಫ್ ಸಡನ್ ನಮ್ಮ ಸಮಸ್ಯೆ ನೋಡ್ತೀವಿ, ಏನೋ ಮನಸ್ತಾಪ ಇರುತ್ತೆ, ಆಲ್ ಆಫ್ ಸಡನ್ ಸಮಸ್ಯೆ ನೋಡ್ತೀವಿ, ಇಷ್ಟು ಭಯ ಆಗುತ್ತಂದರೆ ನಮಗೆ ಕೈಕಾಲೇ ಹೇಳಲ್ಲ. ನೆಕ್ಸ್ಟ್ ಅದರ ಪರಿಣಾಮ ನಮ್ಮ ಅಫಿಷಿಯಲ್ ಲೈಫ್ ಮೇಲೆ ಬೀಳುತ್ತೆ, ನಮ್ಮ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ನಾವೇನು ಥಿಂಕ್ ಮಾಡ್ತೀವಿ, ಇನ್ನು ಉಳಿದಿರೋ ಸುಸೈಡ್ ಒಂದಿದ್ದಾರೆ ಅಂತ. ಆ ಟೈಮಲ್ಲಿ ಇಂಥ ಕೌನ್ಸಿಲರು ಬೆಟ್ಟಾಗಿಬಿಟ್ಟು, ನೀನೇನು ತಪ್ಪು ಮಾಡಿಲ್ಲ ಅಂದರೆ ಯಾಕಪ್ಪ ಸುಸೈಡ್ ಮಾಡ್ತೀಯ, ನಿನ್ನ ಮೇಲೆ ತಪ್ಪು ಆರೋಪ ಹಾಕಿದ್ದಾರೆ. ಏನು ಇನ್ಸಿಡೆಂಟ್, ನಿಮ್ಮ ಜೀವನದ ಇನ್ಸಿಡೆಂಟ್, ನಿಮ್ಮ ಲೈಫ್ ಇನ್ಸಿಡೆಂಟ್ ಏನು? ಇನ್ಸಿಡೆಂಟ್ಸ್ ಅಂದರೆ ಸರ್, ಸುಳ್ಳು ಆರೋಪಗಳು. ನಾನು ಏನು ಆರೋಪ ಮಾಡಿದ್ದಾರೆ ನಿಮ್ಮ ಮೇಲೆ? ಡೈಲಿ ಕುಡಿದು ಬಂದುಬಿಟ್ಟು ಹೊಡಿತೀನಿ, ಮನೆಗೆ ಏನು ಹಾಕಲ್ಲ, ಮನೆಗೆ ಬಾಡಿಗೆ ಕಟ್ಟಲ್ಲ, ನಮ್ಮ ತಾಯಿ ಬಂದ್ಬಿಟ್ಟು ಹೊಡಿತಾ ಇರ್ತಾರೆ, ಆ ಥರ ಎಲ್ಲ ಕೇಸಸ್ ಹಾಕಿದ್ದಾರೆ. ಸೊ ಈ ಥರದ ಕೇಸ್ಗಳನ್ನ ನಿಮ್ಮ ಮೇಲೆ ಹಾಕಿದ್ದಾರೆ. ಯಾವ ಕಾರಣಕ್ಕೆ? ನಿಮ್ಮ ಮೇಲೆ ಅವರಿಗೆ ಕೋಪ ಬರೋದಕ್ಕೆ ಕಾರಣ ಏನು? ಅಥವಾ ನಿಮ್ಮ ಮೇಲೆ ಅವರಿಗೆ ಈ ರೀತಿಯಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಿಮ್ಮ ಮೇಲೆ ಒಂದು ಕೇಸ್ ದಾಖಲಿಸಬೇಕು ಅನ್ನೋದ್ರ ಕಾರಣ ಏನು?
ನಾವು ಇಲ್ಲಿ ಇಬ್ಬರೇ ಇರ್ತಾ ಇದ್ವಿ. ಫಸ್ಟ್ ಆಫ್ ಆಲ್ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಕೇಳಬೇಕು. ಯಾವುದೇ ಕಾರಣಕ್ಕೂ ನಾವು ಇಲ್ಲ ಅಂದರೆ ಅದೇ ದಿನ ಸ್ಟಾರ್ಟು ಕಲಹೆ. ಈಗ ಈ ಕರೆಂಟ್ ಸಿಚುವೇಶನಲ್ಲಿ ನಾನು ಅದನ್ನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನಮಗೆ 2-3 ತಿಂಗಳ ಬೇಕು, ಆ ಥರನೂ ಆರ್ಗ್ಯೂ ಮಾಡೋ ಥರ ಇಲ್ಲ. ಎಷ್ಟು ವರ್ಷ ಆಗಿದೆ ನಿಮ್ಮ ಮದುವೆ ಆಗಿ? ಜಸ್ಟ್ 8 months ಮ್ಯಾರೇಜ್ ಸರ್ ನಮ್ಮದು. 8 ತಿಂಗಳಾಗಿದೆ. ಓಕೆ. ಮಿರ್ಜಿ ಅವರೇ, ಸಾಮಾನ್ಯವಾಗಿ ಮಹಿಳೆಯರು ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಒಂದು ಸ್ಟೇಷನ್ಗೆ ಬಂದಾಗ ತ್ವರಿತಗತಿಯಲ್ಲಿ ಸ್ಪಂದಿಸ್ತಾರೆ. ಒಂದು ಧರ್ಮ ಅಂತ ಹೇಳ್ಬೋದು, ಇವತ್ತಿನ ಸಿಚುವೇಶನ್ನಲ್ಲಿ ಒಂದು ಧರ್ಮ. ಆದರೆ ಪುರುಷರು ಕೂಡ ಈ ರೀತಿಯಾದಂಥ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥ ಹಲವಾರು ವರ್ಷಗಳಿಂದ ಈ ಥರದ ಒಂದು ಕೂಗಿದೆ. ಆದರೆ ಇವತ್ತು ಅತ್ಯಂತ ತೀವ್ರಗತಿಯಲ್ಲಿದೆ ಅಂತ ಹೇಳ್ಬೋದು. ಒಂದು ಹೆಲ್ಪ್ಲೈನ್ ಬಂದರೆ ಅದಕ್ಕೆ ದಿನಕ್ಕೆ ಅಷ್ಟೊಂದು ಕಾಲ್ ಬರುತ್ತೆ, ನಮಗೆ ಸಹಾಯ ಮಾಡಿ, ನಾವು ಸುಸೈಡ್ ಮಾಡ್ಕೊಳ್ತೀವಿ ಅನ್ನೋ ಹಂತಕ್ಕೆ ಒಂದು ಗಂಡಸರು ಹೋಗಬೇಕಂದ್ರೆ ಇವತ್ತಿನ ಮಹಿಳೆಯರ ಪರವಾಗಿರುವಂಥ ಕಾನೂನನ್ನು ಅವರು ದುರುಪಯೋಗ ಪಡಿಸ್ಕೊಂಡ್ರು ಅಂತ ಅನ್ಸುತ್ತಾ, ಅಥವಾ ಇವತ್ತಿನ ಸಿಚುವೇಶನ್ ಹೇಗಿದೆ ಅಂತ ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಕಂಡ ಹಾಗೆ? ಸರ್ವೇ ಸಾಮಾನ್ಯವಾಗಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ಹೆಣ್ಮಕ್ಳು ಸಡನ್ನಾಗಿ ಎಲ್ಲರೂ, ಇಡೀ ಪ್ರಪಂಚ, ಇಡೀ ಜನ, ದೇಶ, ಅಕ್ಕಪಕ್ಕದವ್ರು ಎಲ್ಲರೂ ಸೇರ್ತಾರೆ. ಮಹಿಳಾ ಸಂಘಟನೆಗಳು ಭಾಳ ಇದ್ದಾವೆ. ಬಂದು ಕೆಲವು ಮಹಿಳಾ ಸಂಘಟನೆಗಳು ಅದಕ್ಕೆ ಅದೇ ಒಂದು ಕೆಲಸ ಮಾಡುವಂಥ ಸಂಘಟನೆಗಳು ಇದ್ದಾವೆ, ಒಳ್ಳೆಯೂ ಇದ್ದಾವೆ, ಅದರಲ್ಲಿ ದುರುಪಯೋಗ ಮಾಡ್ಕೊಂಡು ಅವರು ಬಂದು ಪ್ರೆಷರ್ ಆಗ್ತಾರೆ. ಸಿಕ್ಕಾಪಟ್ಟೆ ಪ್ರೆಷರಲ್ಲಿ ಪೊಲೀಸ್ ಸ್ಟೇಷನಲ್ಲಿ, ಹೊರಗಡೆ ನಿಮ್ಮ ಟಿ ವಿನಲ್ಲಿ ಬರ್ತಾರೆ, ಪತ್ರಿಕೆಗೆ ಹೋಗ್ತಾರೆ, ಒಂದು ಬಿಂಬಿತ ಮಾಡಿಬಿಡ್ತಾರೆ ಅವನು ಸಿಕ್ಕಾಪಟ್ಟೆ ಅವ್ರು ಮಾಡಿದ್ದಾರೆ, ಈ ಹೆಣ್ಮಕ್ಳಿಗೆ ತೊಂದರೆ ಆಗಿದೆ ಅಂತ. ಒಂದು ತನಿಖೆ ಮಾಡೋದಾಗಲಿ, ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಲಿಕ್ಕೂ ಬಿಡೋದಿಲ್ಲ. ಅಂಥ ಪ್ರೆಷರ್ ಹಾಕಿ ಇಮಿಡಿಯೇಟ್ಲಿ ದೇ ಶುಡ್ ಬಿ ಅರೆಸ್ಟೆಡ್ ಅಂತಾರೆ. ಅರೆಸ್ಟ್ ಮಾಡಿಲ್ಲ ಅಂದರೆ ಪೊಲೀಸರೇನೋ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾರೆ, ಇಲ್ಲ ಅಂದರೆ ಅವ್ರ ಹತ್ರ ಲಂಚ ತೆಗೆದುಕೊಂಡಿದ್ದಾರೆ ಅಂತಾರೆ. ಈ ರೀತಿ ನೇರವಾದ ಆಪಾದನೆ ಮಾಡಿ ಆ ಪೊಲೀಸರ ಮನೋಸ್ಥೈರ್ಯನೇ ಉಡುಗಿಸ್ತಾರೆ. ಅದರಲ್ಲಿ ಗಟ್ಟಿ ಮನಸ್ಸಿರತಕ್ಕಂಥ ಪೊಲೀಸ್ ಅಧಿಕಾರಿ ಆಗಿದ್ದು ಅವನು ಭ್ರಷ್ಟ ಇಲ್ದಲೇ ಇದ್ದರೆ ಅಂಥ ಅಧಿಕಾರಿಗಳು ಧೈರ್ಯವಾಗಿ ಫೇಸ್ ಮಾಡ್ತಾರೆ. ಇಲ್ಲ ಅಂದರೆ ಇವ್ರು ಹೆದರಿಕೆ ಇಷ್ಟು ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಗಲಾಟೆ ಮಾಡೋದು, ಈಗಲೇ ಅರೆಸ್ಟ್ ಮಾಡಿ ಅಂತ ಹೇಳೋದು, ಇದು ತಪ್ಪು ಕಾನೂನಲ್ಲಿ. ಅವ್ರು ಏನು ಕಂಪ್ಲೇಂಟ್ ಕೊಡೋದು ಕರೆಕ್ಟು. ಕಂಪ್ಲೇಂಟ್ ಕೊಟ್ಟ ನಂತರ ಅದಕ್ಕೆ ಸರಿಯಾದ ಸಮಯ ತೆಗೆದುಕೊಂಡು ಅರೆಸ್ಟ್ ಅನ್ನೋದು, ಈಗ ಏನು ಎಲ್ಲ ಕಡೆ ನೋಡಿ ಅರೆಸ್ಟ್ ಮಾಡಿ, ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ನೀವು ಟಿ ವಿನಲ್ಲಿ ಹೇಳ್ತೀರಿ, ನಾನು ಇನ್ನೂ ಅರೆಸ್ಟ್ ಆಗಿಲ್ಲ, 1 ಗಂಟೆ ಆಯಿತು ಅರೆಸ್ಟ್ ಆಗಿಲ್ಲ, 2 ಗಂಟೆ ಆಯಿತು ಅರೆಸ್ಟ್ ಆಗಿಲ್ಲ, 3 ಗಂಟೆ 24 ಗಂಟೆ ಆ ರೀತಿ ಅರೆಸ್ಟ್ ಆಗಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಇಲ್ಲಿ ಮಿರ್ಜಿ ಅವರೇ, ಬಹುತೇಕ ಪ್ರಕರಣಗಳಲ್ಲಿ ನೀವು ಗಮನಿಸಿರ್ಬೋದು, ಎಲ್ಲಿ ಅರೆಸ್ಟ್ ಮಾಡಬೇಕಾಗಿರುತ್ತೋ ಅಲ್ಲಿ ತಡ ಆಗಿರುತ್ತೆ. ಕರೆಕ್ಟ್. ಎಲ್ಲಿ ಅರೆಸ್ಟ್ ಮಾಡಬಾರ್ದು, ಎಲ್ಲಿ ಅಮಾಯಕರು ಇರ್ತಾರೋ ಅವರಿಗೆ ಪ್ರಾಯಶಃ ಅವ್ರ ರಕ್ಷಣೆಗೆ ಯಾರೂ ಬರಲ್ಲ, ಆವಾಗ ಅಲ್ಲಿ ಅವ್ರು ಅರೆಸ್ಟ್ ಆಗ್ಬೋದು. ಇವರು ಕರೆಕ್ಟ್. ಇಂಥದ್ರಲ್ಲಿ ಈ ಡೊಮೆಸ್ಟಿಕ್ ವೈಲೆನ್ಸ್ ಇದ್ದಾಗ ಮನೆ ಒಳಗಾಗಿರ್ತಕ್ಕಂಥ ಕೆಲಸ, ಆ ಮನೆ ಒಳಗೆ 4 ಗೋಡೆಯಲ್ಲಿ ಆಗಿರೋದು ಅವ್ರ ಮನೆಯವ್ರಿಗೆ ಮಾತ್ರ ಗೊತ್ತಿರ್ತದೆ. ಈಗ ನಾನು ನನ್ನ ಮನೇಲಿ ಏನು ಮಾಡ್ತಾ ಇದ್ದೀನಿ, ನೀವು ನಿಮ್ಮ ಮನೇಲಿ ಏನು ಮಾಡ್ತಿದ್ದು, ನಮಗೆ ನಿಮ್ಮ ಫ್ಯಾಮಿಲಿಗೆ ಗೊತ್ತಿರ್ತದೆ ಅಷ್ಟೇ. ಪಕ್ಕದವ್ರು ಹೇಳಲಿಕ್ಕೆ ಕಷ್ಟ. ಇದಕ್ಕೆಲ್ಲರೂ ಪಕ್ಕದವರು ಸೇರಿ ಉಪ್ಪು ಖಾರ ಹಾಕಿ ಗಲಾಟೆ ಮಾಡೋದು ಯಾಕೆ? ಒಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ವಿಚಾರ ಮಾಡಿ, ಸ್ವಲ್ಪ ಆದರೂ ಸಮಯ ಬೇಕು, ಒಂದು ಸ್ವಲ್ಪ ಮಿನಿಮಮ್ ಸಮಯ ಆದರೂ ತೆಗೆದುಕೊಂಡು ವಿಚಾರ ಮಾಡಿದ ನಂತರ ನಾವು ಅರೆಸ್ಟ್ ಮಾಡೋಕ್ಕೆ ಹೋಗ್ಬೇಕು. ಈಗ ಒಬ್ರು ಹೇಳ್ತಾ ಇದ್ರು, ಕೆಲವರೆಲ್ಲ ಈಗ ನಮ್ಮಲ್ಲಿ ಹೈಲಿ ಟೆಕ್ನಿಕಲಿ ಕ್ವಾಲಿಫೈಡ್ ಮತ್ತು ಎಲ್ಲ ಭಾಳಷ್ಟು ಓದಿರೋರು ಇರ್ತಾರೆ, ಅವ್ರಿಗೇನು ಜ್ಞಾನ ಇರೋದಿಲ್ಲ ಅವರ ಸಬ್ಜೆಕ್ಟ್ ಬಗ್ಗೆ. ಸೈಂಟಿಸ್ಟ್ ಇರ್ಬೋದು ಅಥವಾ ಒಳ್ಳೆ ದೊಡ್ಡ ಅವ್ರಿಗೆ ಅವರ ಸಬ್ಜೆಕ್ಟ್ನಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ಬಟ್ ಪ್ರಪಂಚದ್ದು ಇವೆಲ್ಲ ಗೊತ್ತಿಲ್ಲ. ಸಾಮಾಜಿಕ ಜೀವನದಲ್ಲಿ ಸುಮ್ಮನೆ ಒಂದು ಹೇಳ್ಬಿಟ್ರೆ ಎದುರು ನಡಗ್ಬಿಡ್ತಾರೆ ಅವರು. ನಂದೇನಾಯಿತು, ಈಗ ಹೇಳ್ತಿದ್ದಂಗೆ ನಾನು ಸೂಸೈಡೇ ಮಾಡ್ಕೊಂಬಿಡೋಣ, ನನ್ನ ಮರ್ಯಾದೆ ಹೋಗ್ತದೆ. ಈಗ ಉದಾಹರಣೆಗೆ ನಿನ್ನೆ ಒಂದು ರೀಸೆಂಟಾಗಿ ಆಗಿದೆ, ಒಬ್ಬ ADGP ಅವ್ರ ಮೇಲೆ ಆಗಿದೆ. ADGP is a very good officer, I know him. The day one he came to ಕರ್ನಾಟಕ, ಅವತ್ತಿಂದ ನನಗೆ ಗೊತ್ತು, ಯಾಕೆಂದ್ರೆ ನಾನು ಟ್ರೈನಿಂಗ್ ಮಾಡಿದ್ದೀನಿ ಅವನಿಗೆ, ನಾನೇ ಗುರು ಅವನಿಗೆ. ಆದರೆ ಒಳ್ಳೆ ವ್ಯಕ್ತಿ, ಹಾನೆಸ್ಟ್ ಮ್ಯಾನ್ ಇದ್ದಾನೆ, ಅಂಥ ಕೆಲಸಕ್ಕೆ ಹೋಗೋಂತಾನಲ್ಲ. ಆದರೆ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಇದೆಯಲ್ಲ, ಇದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅವತ್ತು ನಾನು ನೋಡಿಲ್ಲ, ಅದು ಕೇಳಿಲ್ಲ, ವಿಚಾರಣೆ ಮಾಡಬೇಕಾಯ್ತು. ಅದು ವಿಚಾರಣೆ ಮಾಡ್ದಲೇ ನಾನು ವ್ಯಕ್ತಿ ಮಾತ್ರ ಒಳ್ಳೆಯವನು, ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಆಗಿದ್ಯೋ ಇಲ್ವೋ. ಇವತ್ತು ಒಬ್ಬ ಪುರುಷ ಯಾವ ಮಟ್ಟಕ್ಕೆ ಒಂದು ದೌರ್ಜನ್ಯಕ್ಕೆ ಅಥವಾ ಆತನಿಗೆ ಎಂಥ ಸಂಕಟ ಎದುರಾಗಬಹುದು ಅಂದರೆ, ಒಬ್ಬ ADGP ಸ್ಥಾನದಲ್ಲಿರುವವನು ಕೂಡ ಇವತ್ತಿನ ರಕ್ಷಣೆಯಲ್ಲಿ ಆತ ಅಪರಾಧಿ ಸ್ಥಾನದಲ್ಲಿ ನಿಲ್ತಾನಂತ. The number which is being aired is wrong. A 2 is missing. Now it is okay. Now it is okay. Now it is okay. Okay. So ಈ ADG ನಾನು ಆ ವ್ಯಕ್ತಿ ಒಳ್ಳೆನು ಅಂತ ಹೇಳಿದೆ, ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ವಿಚಾರ ಮಾಡಬೇಕು. ವಿಚಾರ ಮಾಡಿ ಅವ್ನು ತಪ್ಪಿದ್ರೆ ಅವನ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕು, ಇವ್ರು ತಪ್ಪಿದ್ರೆ ಇವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕು. ಆ ರೀತಿ ಆಗಲೇ ಆತ ಹೇಳಿದ್ದ. ನಾನು ಟಿ ವಿನಲ್ಲಿ ನೋಡಿದ್ದಷ್ಟೇ, ಇನ್ನೂ ಮಾತಾಡಿಲ್ಲ ಅವ್ರ ಹತ್ರ. ನಾನು ರಾಜೀನಾಮೆನೇ ಕೊಡ್ತಿದ್ದೀನಿ,
ನಿಷ್ಪಕ್ಷಪಾತ ತನಿಖೆ ಆಗಲಿ, ನಾನು ಸಾಮಾನ್ಯ ಮನುಷ್ಯನಂತ ಇದ್ದೇನೆ ಅಂತ ಹೇಳಿದ್ದೇನೆ. ಅದು ನೋಡಿದ್ರೆ ಅವನ ಮನೋಸ್ಥೈರ್ಯ ಏನು ಗೊತ್ತಾಗ್ತದೆ. ಓಕೆ, ನಾನು ಹೇಳೋದು ಹಾಗೆ, ಈಗ ಇಲ್ಲಿ ಕೂಡ ಸಾಕಷ್ಟು ಜನ ನೊಂದವರಿದ್ದಾರೆ. ನೀವು ಒಂದು ADGP ಅವರ ವಿಚಾರವನ್ನು ಪ್ರಸ್ತಾಪಿಸಿದ್ರಿ. ಅಂಥ ಸ್ಥಾನದಲ್ಲಿರುವವರು ಕೂಡ ಇವತ್ತು ಆ ರೀತಿಯಾಗಿ ಕಣ್ಣೀರಿಡುವಂಥ ಪರಿಸ್ಥಿತಿ ಬಂದರೆ ಒಬ್ಬ ಸಾಮಾನ್ಯ ಮನುಷ್ಯನ ಸ್ಥಿತಿ ಏನು ಅಂತ, ಏನು ಬದಲಾಗಬೇಕು, ನಿಜಕ್ಕೂ ಏನು ನಡೀತಾ ಅಂತ, ಅದ್ರ ಬಗ್ಗೆ ನಾನು ಚರ್ಚೆ ಮುಂದುವರಿಸ್ತೀವಿ. ಅದಕ್ಕೂ ಅಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ಇರುತ್ತೆ.